ಅದಕ್ಕೆ ಶಾಂತ ರೂಪದಿಂದ ಹೋಗಬೇಕು ಗಾಡಿ. ಯಾರೇ ಆಗಲಿ, ವಿದ್ಯಾಶ್ರೀ ಹೋಗಲಿ, ಇವಾಗ ನೀನು ಹೋಗಲಿ, ಯಾವಾಗಲೂ ಯಾರ ಮನಸ್ಸಿಗೆ ಧಕ್ಕೆ ಹತ್ತಲಾರ್ದಂಗೆ ಶಾಂತ ರೀತಿಯಿಂದ ಹೋದ್ರಿ ಅಂದ್ರೆ ಕಡೆ ಕಾಣ್ತೀರಿ. ಪರಮಾತ್ಮ ನಿಮಗೆ ಸುಖ ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ. ಸದ್ಬುದ್ಧಿ ಕಲೀರಿ, ಸದಾಚಾರ ಕಲೀರಿ, ವಿನಯ ಭಾವ ಕಲೀರಿ, ಭಗವಂತ ಒಳ್ಳೇದು ಮಾಡ್ತಾನೆ. ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ ಅಲ್ಲ, ಸರ್ವರೋಳ ಒಂದೊಂದು ನುಡಿ ಕಲಿತು ವಿದ್ಯೆ ಅಪರ್ವತ್ವೇ ಆದ ಸರ್ವಜ್ಞ ಅಂತ ಹೇಳ್ತಾರೆ ಮಹತ್ವರು. ಸರ್ವಸಾಧಾರಣ ಬಾಯಿಗೆ ಬಂದದ್ದೇ ಅವನ ಕೈ, ಬಾಯಿಗೆ ಬಂದದ್ದೇ ವಚನದ ಅವನಿಗೆ. ಹಿಂದೆ ಎಕ್ಕೆಯಲ್ಲಿ ತೊಗೊಂಡು ಬಂದು ಹತ್ತಿದ್ರು ಹೊಡಬಟ್ಟು ಬರೀಲಿಕ್ಕೆ ಬತ್ತಲೇ ಇದ್ದ. ಶರೀರ ಹಂಗಿದ್ದಿದ್ದಿಲ್ಲ, ಎಲ್ಲೆಲ್ಲಿ ಬರಿತಾನೆ ಅಲ್ಲೆಲ್ಲಿ ಹಂಗೆ ಎಕ್ಕೆಯಲ್ಲಿ ಮೇಲೆ ಬರಿತಿದ್ರು, ಬೆನ್ನು ಹತ್ತಿದ್ರು ಸರ್ವಜ್ಞಗೆ. ಅಂಥ ಪುಣ್ಯಾತ್ಮಕ ಸಹಿತ ನೆಲಗಿಲ್ಲ. ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ ಅಲ್ಲ, ಸರ್ವರೋಳ ಒಂದೊಂದು ನುಡಿ ಕಲಿತು ವಿದ್ಯೆ ಅಪರ್ವತ್ವೇ ಆದ ಸರ್ವಜ್ಞ ಅಂತ ಮಹಾತ್ಮರು ಅಂಥವ್ರು ಸಹಿತ ಕೈ ಮುಗಿದಿದ್ದಾರೆ ಎದ್ದು. ವಿದ್ಯಾದೇವತೆ, ವಿದ್ಯಾ ಅಂದ್ರೆ ಸಣ್ಣದಲ್ಲಪ್ಪ, ವಿದ್ಯಾ ಮಹಾಸಾಗರದ. ಅದಕ್ಕೆ ನಾವು ಎಷ್ಟು ನಮ್ರತೆ ಭಾವದಿಂದ ಹೋಗ್ತೀವಿ ಅಷ್ಟು ಪರಮಾತ್ಮ ಒಳ್ಳೇದು ಮಾಡ್ತಾನೆ. ಅದಕ್ಕಾಗಿ ಒಂದು ಹೊಲನೇ ಮಾಡಲಿ ಅದ್ರ ಮೇಲೆ ಭಕ್ತಿ ಇಡಬೇಕು, ಇವತ್ತು ಪ್ರಪಂಚನೇ ಮಾಡಲಿ ಅದ್ರ ಮೇಲೆ ಭಕ್ತಿ ಇಡಬೇಕು. ಒಂದು ಯಾವುದೇ ಒಂದು ದೊಡ್ಡ ಅಂಗಡಿ ಇರಲಿ, ಏನೇ ಆಗಲಿ ಒಟ್ಟಿಗೆ 2-3 ವರ್ಷ ಕಾಡ್ತದೆ, ಗ್ಯಾರಂಟಿ ಕಾಡ್ತದೆ. ಒಬ್ಬ ಸಾಧುನೇ ಆಗಲಿ ಅವನಿಗೆ 2-3 ವರ್ಷ ಕಾಡ್ತದೆ, ಮುಂದೆ ಚಲೋದಾಗ್ತದೆ. ಯಾಕೆ ನನಗೆ ಕಾಡಗತ್ತದ್ರೆ ಇಂಥದ್ದು ಮಾಡು, ಇಲ್ಲ ಕಾಡಂಗಿಲ್ಲ, ಅದನ್ನು ಒದಿಗೆ ಹಚ್ಚಿ ನೋಡ್ತದೆ ನಿನಗೆ. ಹೌದು ಅಲ್ಲ ನೋಡ್ತದೆ. ಕಡೆಗೆ ಒಮ್ಮೆ ನಿನ್ನ ಕೂಡ ಸೌಕರ್ಯ ಐತಲ್ಲ, ನಿನ್ನಷ್ಟು ಒಳ್ಳೆಯವನೇ ಯಾರು ಇಲ್ಲ ಹೇಳಿ ಬೆನ್ನು ಹತ್ತಿಬಿಡ್ತದೆ. ಅದಕ್ಕಪ್ಪ ದಯಮಾಡಿ ಕಲಾವಂತರು, ಡೊಳ್ಳಿನವರಾಗಲಿ, ಡಪ್ಪಿನವರಾಗಲಿ, ಭಜನೆಯವರಾಗಲಿ, ವಿದ್ಯಾ ವಿನಯೇನ ಶೋಭತೆ ಅಂತ ಹೇಳ್ತಾರೆ. ವಿದ್ಯಾ ಮತ್ತು ವಿನಯ ಇವೆರಡನ್ನೂ ಸನ್ನಿವೇಶದಿಂದ ಅಗದಿ ಅನುಕೂಲತೆಯಿಂದ ಹೋಗ್ರಿ ಅಂತ ನಾನು ಎಲ್ಲರಲ್ಲಿ ಕಳವಳಿಕೆಯಿಂದ ನಿಮ್ಮ ಕಲಾವಂತರಿಗೂ ಸಹಿತ ನಾನು ಬೇಡ್ಕೊಳ್ತಾ ಇದ್ದೀನಿ. ಪರಮಾತ್ಮ ನಿಮಗೆ ಒಳ್ಳೇದು ಮಾಡ್ತಾನೆ, ಇದು ಮಾತ್ರ ಇಡಬೇಡ್ರಿ. ಪರಮಾತ್ಮ ಒಳ್ಳೇದು ಮಾಡಲಿ ನಿಮಗೆ. ಜಯ ಮಂಗಲ ಜಯ.